ನಿಮಗೇನಾದರೂ ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ ಎರಡೂ ಒಟ್ಟಿಗೆ ತಿನ್ನಬೇಕನ್ನಿಸಿದ್ರೆ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಒಂದು ಬಟ್ಲಲ್ಲಿ ಅರ್ಧ ಕಪ್ ಉಗುರು ಬೆಚ್ಚಗಿರೋ ನೀರಿಗೆ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡಿ. ಸಕ್ಕರೆ ಕರಗಿದಾದ್ಮೇಲೆ 1.5 ಟೀ ಸ್ಪೂನ್ ಈಸ್ಟ್ ಹಾಕಿ ಮಿಕ್ಸ್ ಮಾಡಿ. ಈಸ್ಟ್ ಆಕ್ಟಿವೇಟ್ ಆಗೋವರೆಗೂ ರೆಸ್ಟ್ ಮಾಡಿ. ಈಸ್ಟ್ ಆಕ್ಟಿವೇಟ್ ಆಗಿದೆ. ಈಗ ಇದನ್ನ ಪಕ್ಕಕ್ಕಿಡೋಣ. ಒಂದು ಬೌಲಲ್ಲಿ 2 ಕಪ್ ಮೈದಾ ತಗೊಳ್ಳಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಉಪ್ಪು ಮತ್ತು 1 ಟೀ ಸ್ಪೂನ್ ಒರಿಗ್ಯಾನೋ ಹಾಕಿ ಮಿಕ್ಸ್ ಮಾಡಿ. ಈಸ್ಟ್ ಮಿಕ್ಸ್ಚರ್ ಹಾಕಿ ಒಂದು ಸಾಫ್ಟ್ ಡೋನ ಪ್ರಿಪೇರ್ ಮಾಡಿ. ನಮ್ಮ ಪಿಜ್ಜಾ ಡೋನ ಇನ್ನೂ ಸಾಫ್ಟ್ ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಇನ್ನೂ ಸ್ವಲ್ಪ ಹೊತ್ತು ನೀಡ್ ಮಾಡಿ. ಈಗ ನೋಡಿ ನಮ್ಮ ಡೋ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದನ್ನ 2 ಅವರ್ ರೆಸ್ಟ್ ಮಾಡಿ. ಅಷ್ಟರಲ್ಲಿ ನಾವು ಗಾರ್ಲಿಕ್ ಬಟರ್ ಪ್ರಿಪೇರ್ ಮಾಡೋಣ. ಅದಕ್ಕೆ ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನ್ ಬಟರ್ ತಗೊಳ್ಳಿ. ಅರ್ಧ ಟೀ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನ್ ಒರಿಗ್ಯಾನೋ ಮತ್ತು 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿ. ಈಗ ನಮ್ಮ ಗಾರ್ಲಿಕ್ ಬಟರ್ ರೆಡಿ ಆಗಿದೆ. ಇದನ್ನ ಪಕ್ಕಕ್ಕಿಡೋಣ. 2 ಅವರ್ಸ್ ಆಗಿದೆ ಮತ್ತು ನಮ್ಮ ಡೋ ರೈಸ್ ಆಗಿದೆ. ಇದರಲ್ಲಿರೋ ಎಕ್ಸಸ್ ಏರ್ನ ಪಂಚ್ ಮಾಡಿ ಇದನ್ನು ಇನ್ನೊಂದೆರಡು ಸತಿ ನಾದ್ಕೊಳ್ಳಿ. ಇಷ್ಟು ಡೋಯಿಂದ ನಾವು 2 ಹಾಫ್ ಗಾರ್ಲಿಕ್ ಬ್ರೆಡ್ ಆ್ಯಂಡ್ ಪಿಜ್ಜಾ ಮಾಡ್ಬೋದು. ಅದಕ್ಕೆ ಇದನ್ನು ಹಾಫ್ ಮಾಡ್ಕೊಂಡು 1 ಪೋರ್ಷನ್ ತೊಗೊಂಡು ನಾರ್ಮಲಾಗಿ ರೋಲ್ ಮಾಡಿ ರೌಂಡಾಗಿ. ಈಗ ನಾವು ರೋಲ್ ಮಾಡಿರೋಂಥ ಡೋನ ಒಂದು ಗ್ರೀಸ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಆ ಡೋದು ಹಾಫ್ ಪೋರ್ಷನ್ಗೆ ನಾವು ಪ್ರಿಪೇರ್ ಮಾಡಿರೋಂಥ ಗಾರ್ಲಿಕ್ ಬಟರ್ ಹಾಕಿ ಸ್ಪ್ರೆಡ್ ಮಾಡಿ. ಆಮೇಲೆ ಚೀಸ್ ಮತ್ತು ನಿಮ್ಗೆ ಇಷ್ಟ ಬಂದಿರೋ ವೆಜ್ಜೀಸ್ ಹಾಕಿ. ಮೇಲಿಂದ ಸ್ವಲ್ಪ ಒರಿಗ್ಯಾನೋ ಮತ್ತು ಉಪ್ಪನ್ನ ಸ್ಪ್ರಿಂಕಲ್ ಮಾಡಿ ಮತ್ತು ಸ್ವಲ್ಪ ಗಾರ್ಲಿಕ್ ಬಟರ್ನ ಕೂಡ ಹಾಕಿ. ಈಗ ಇದನ್ನು ಹಾಫಾಗಿ ಫೋಲ್ಡ್ ಮಾಡಿ ಸೈಡ್ಸ್ನೆಲ್ಲ ಸೀಲ್ ಮಾಡಿ. ಮೇಲಿಂದ ಗಾರ್ಲಿಕ್ ಬಟರ್ನ ಬ್ರಷ್ ಮಾಡಿ ಮತ್ತು ಮೇಲಿನ ಸರ್ಫೇಸಿಗೆ ಮಾತ್ರ ಕಟ್ಸ್ ಮಾಡಿ. ಈಗ ಉಳಿದಿರೋಂಥ ಡೋ ಪಾರ್ಟಲ್ಲಿ ನಾವು ಪಿಜ್ಜಾ ಮಾಡೋಣ. ಅದಕ್ಕೆ ಟೊಮೆಟೊ ಕೆಚಪ್ ಅಥವಾ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡಿ. ಚೀಸ್ ಮತ್ತು ನಿಮ್ಗೆ ಇಷ್ಟ ಬಂದಿರೋ ವೆಜ್ಜೀಸಿಂದ ಟಾಪ್ ಮಾಡಿ.
ಇದ್ರ ಮೇಲೆ ಸ್ವಲ್ಪ ಉಪ್ಪು ಮತ್ತು ಉರಿಗೆನೂ ಸ್ಪ್ರಿಂಕಲ್ ಮಾಡಿ ಓವನ್ನ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಮತ್ತು ಇದನ್ನ 10 to 15 ಮಿನಿಟ್ಸ್ ಬೇಕ್ ಮಾಡಿ. ಈಗ ನಮ್ಮ ಹಾಫ್ ಆ್ಯಂಡ್ ಹಾಫ್ ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ ರೆಡಿಯಾಗಿದೆ. ಇದನ್ನ ನೀವು ಟೊಮೆಟೊ ಕೆಚಪ್ ಮತ್ತು ಮೇಯೋನೀಸ್ ಜೊತೆ ಸರ್ವ್ ಮಾಡಿ. ಗಾರ್ಲಿಕ್ ಬ್ರೆಡ್ ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಅಂತ. ನಮ್ಮ ಪಿಜ್ಜಾನೂ ಅಷ್ಟೇ ಎಲ್ಲ ಕಡೆಯಿಂದನೂ ಈವನ್ಲಿ ಬೇಕಾಗಿದೆ ಮತ್ತು ಅದು ಕ್ರಸ್ಟ್ ಕೂಡ ಬ್ರೌನ್ ಆಗಿದೆ. ನಿಮಗೂ ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ ಎರಡೂ ಇಷ್ಟ ಇದೆಯಾ? ಎರಡೂ ಮಾಡೋಕ್ಕೆ ಲೇಸಿ ಆಗಿರ್ತೀರಾ ಮತ್ತು ಎರಡೂ ಕಮ್ಮಿ ಪ್ರಮಾಣದಲ್ಲಿ ತಿನ್ನಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ, ಎಂಜಾಯ್ ಮಾಡಿ.